ಧಾರ್ಮಿಕ ಪರಂಪರೆ. ಸಿಂಧೂ ನಾಗರಿಕತೆಯ ಧಾರ್ಮಿಕ ಚಿಂತನೆಗಳು ವೇದ ಸಂಸ್ಕೃತಿಯ ಮೂಲವಾಗಿ ಬೆಳೆದವು. ಮೊಹೆಂಜೊದಾರೋ ಮತ್ತು ಹರಪ್ಪದಲ್ಲಿ ಪತ್ತೆಯಾದ ಪಶುಪತಿ ಮುದ್ರೆ, ಒಬ್ಬ ದೇವರು ಧ್ಯಾನಾಸನದಲ್ಲಿ ಕುಳಿತಿದ್ದು ಸುತ್ತಲೂ ಪ್ರಾಣಿಗಳ ಚಿತ್ರ, ವೇದಗಳಲ್ಲಿ ಉಲ್ಲೇಖವಾಗುವ ಶಿವರುದ್ರನ ಪೂಜೆಯ ಮೂಲರೂಪವೆಂದು ಬಹುತೇಕ ಪಂಡಿತರು ಒಪ್ಪುತ್ತಾರೆ. ಈ ಪಶುಪತಿ ದೇವರು ಪಶುಪತಿ ಮಹಾದೇವ ಎಂಬ ರೂಪದಲ್ಲಿ ನಂತರದ ವೇದ ಸಂಸ್ಕೃತಿಯಲ್ಲಿ ದೇವತೆಯ ಸ್ಥಾನ ಪಡೆದನು. ಅದೇ ರೀತಿ ಸಿಂಧೂ ನಾಗರಿಕತೆಯು ಮಾತೃದೇವಿಯ ಆರಾಧನೆಗೆ ಪ್ರಮುಖತೆ ನೀಡಿತ್ತು. ಮಣ್ಣಿನಿಂದ ಮಾಡಿದ ಸ್ತ್ರೀ ಮೂರ್ತಿಗಳು, ತಾಯಿ ದೇವಿಯ ಪ್ರತಿಮೆಗಳು ಪತ್ತೆಯಾಗಿವೆ. ವೇದಗಳಲ್ಲಿ ಈ ಪರಂಪರೆ ಅದಿತಿ, ಪೃಥ್ವಿ ಮಾತಾ, ಉಷಾ, ಸರಸ್ವತಿ ದೇವಿ ಮುಂತಾದ ದೇವಿಯರ ರೂಪದಲ್ಲಿ ಮುಂದುವರಿಯಿತು. ಸ್ತ್ರೀ ಶಕ್ತಿಯ ಆರಾಧನೆಯು ಭಾರತದ ಧಾರ್ಮಿಕ ಪರಂಪರೆಯ ಆಧಾರವಾಗಿಯೇ ಉಳಿಯಿತು. ಸಿಂಧೂ ಜನರು ಪ್ರಕೃತಿ ಪೂಜಕರು ಆಗಿದ್ದರು. ಸೂರ್ಯ, ಚಂದ್ರ, ನೀರು, ನದಿ, ಎಮ್ಮೆ, ಹಾವು ಮುಂತಾದ ಪ್ರಕೃತಿಯ ಅಂಶಗಳಿಗೆ ಪಾವಿತ್ರ್ಯ ನೀಡಿದರು. ವೇದಗಳಲ್ಲಿ ಈ ದೇವತೆಗಳು ಹೆಚ್ಚಿನ ತಾತ್ವಿಕ ರೂಪ ಪಡೆದುಕೊಂಡವು. ಅಗ್ನಿ, ಸೂರ್ಯ, ಇಂದ್ರ, ವರುಣ, ವಾಯು ಮುಂತಾದ ದೇವತೆಗಳು ಪ್ರಕೃತಿಯ ಪ್ರತಿನಿಧಿಗಳಾಗಿದ್ದು ಸಿಂಧೂ ಕಾಲದ ಆರಾಧನೆಯ ಆಳವಾದ ಪರಂಪರೆಯನ್ನು ಮುಂದುವರಿಸಿದವು. ಯಜ್ಞ ಪರಂಪರೆ ಸಹ ಸಿಂಧೂ ಕಾಲದಿಂದಲೇ ಆರಂಭವಾಗಿದ್ದರೆಂದು ಕೆಲವು ಪುರಾತತ್ವ ಪತ್ತೆಗಳು ಸೂಚಿಸುತ್ತವೆ. ಕಲಿಬಂಗನ್ನಲ್ಲಿ ಕಂಡುಬಂದ ಯಜ್ಞಕುಂಡಗಳ ಅವಶೇಷಗಳು ವೇದ ಯಜ್ಞಗಳ ಪೂರ್ವರೂಪವಾಗಿರಬಹುದು. ಹೀಗಾಗಿ ಧಾರ್ಮಿಕ ದೃಷ್ಟಿಯಿಂದ ಸಿಂಧೂ ನಾಗರಿಕತೆ ವೇದಧರ್ಮದ ಮೂಲ ಬೀಜಗಳನ್ನು ಬಿತ್ತಿತು. ಸಾಮಾಜಿಕ ಪರಂಪರೆ. ಸಿಂಧೂ ನಾಗರಿಕತೆಯ ಜನರು ಸಂಘಟಿತ, ನಿಯಮಬದ್ಧ ಮತ್ತು ಶಾಂತಿಪ್ರಿಯ ಸಮಾಜ ವ್ಯವಸ್ಥೆ ಹೊಂದಿದ್ದರು. ನಗರಗಳಲ್ಲಿ ಶಿಸ್ತಿನ ಯೋಜನೆ, ನೈರ್ಮಲ್ಯ, ಸಮಾನ ಮನೆಗಳು ಇವು ಸಾಮಾಜಿಕ ಸಮಾನತೆಯ ಸೂಚಕವಾಗಿವೆ. ಆಡಳಿತ ವ್ಯವಸ್ಥೆ, ವ್ಯಾಪಾರಿಗಳ ಸಂಘಟನೆ, ಕಾರ್ಮಿಕ ವರ್ಗದ ವ್ಯವಸ್ಥೆ ಇವು ಎಲ್ಲವೂ ನಂತರದ ವೇದಕಾಲದ ವರ್ಣಾಶ್ರಮ ವ್ಯವಸ್ಥೆ ರೂಪಕ್ಕೆ ಬೆಳೆದವು. ವೇದಕಾಲದಲ್ಲಿ ಕಾಣುವ ವರ್ಣ ವಿಭಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಸಿಂಧೂ ಕಾಲದ ವೃತ್ತಿ ಆಧಾರಿತ ಸಾಮಾಜಿಕ ವಿಭಜನೆಯ ವಿಸ್ತಾರವಾಗಿತ್ತು ಎಂದು ಕೆಲ ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಸಿಂಧೂ ಕಾಲದ ಮುದ್ರೆಗಳು ವ್ಯಾಪಾರ, ಕೃಷಿ, ಕಂಚು ತಾಮ್ರ ತಯಾರಿಕೆ ಮುಂತಾದ ವೃತ್ತಿಗಳ ಅಸ್ತಿತ್ವವನ್ನು ತೋರಿಸುತ್ತವೆ. ಇದೇ ವೃತ್ತಿ ಆಧಾರವು ವೇದ ಕಾಲದಲ್ಲಿ ಧಾರ್ಮಿಕ ಆಧಾರದ ಮೇಲೆ ವರ್ಣಗಳಲ್ಲಿ ರೂಪಾಂತರಗೊಂಡಿತು. ಸಿಂಧೂ ನಾಗರಿಕತೆಯ ಮಹಿಳೆಯರು ಧಾರ್ಮಿಕ ಹಾಗೂ ಸಾಮಾಜಿಕ ಬದುಕಿನಲ್ಲಿ ಸಕ್ರಿಯರಾಗಿದ್ದರೆಂಬುದನ್ನು ತಾಯಿ ದೇವಿಯ ಮೂರ್ತಿಗಳು ಸೂಚಿಸುತ್ತವೆ. ವೇದಗಳಲ್ಲಿ ಸಹ ಮಹಿಳೆಯರಿಗೆ ಜ್ಞಾನ, ಪಾಠಶಾಲೆ ಹಾಗೂ ಯಜ್ಞಗಳಲ್ಲಿ ಭಾಗವಹಿಸುವ ಅವಕಾಶವಿತ್ತು. ಘೋಷ, ಲೋಪಾಮುದ್ರ, ವಿಶ್ವವಾರ ಎಂಬ ವೇದಕಾಲದ ಮಹಿಳಾ ಋಷಿಯರು ಸಿಂಧೂ ಕಾಲದ ಸಮಾನತೆ ಮತ್ತು ಗೌರವದ ಪರಂಪರೆಯ ಮುಂದುವರಿಕೆಯೇ ಆಗಿವೆ. ಕಲಾ ಪರಂಪರೆ. ಸಿಂಧೂ ನಾಗರಿಕತೆಯು ಅತ್ಯಂತ ನೈಪುಣ್ಯಪೂರ್ಣ ಕಲಾ ಪರಂಪರೆಯನ್ನು ಹೊಂದಿತ್ತು. ತಾಮ್ರ, ಕಂಚು, ಮಣ್ಣಿನ ಪಾತ್ರೆಗಳು, ಮುದ್ರೆಗಳು, ಆಭರಣಗಳು ಇವೆಲ್ಲವೂ ಅತ್ಯಂತ ನಿಖರ ತಂತ್ರಜ್ಞಾನವನ್ನು ತೋರಿಸುತ್ತವೆ. ಮೊಹೆಂಜೊದಾರೋದಲ್ಲಿ ಕಂಡುಬಂದ ನೃತ್ಯಮಗ್ನ ಯುವತಿ, ಕಂಚಿನ ಮೂರ್ತಿ ಮಾನವ ಶರೀರದ ಕಲೆ ಮತ್ತು ಭಾವನೆಗಳನ್ನು ಅದ್ಭುತವಾಗಿ ಹಿಡಿದಿಟ್ಟಿದೆ. ಈ ಕಲಾತ್ಮಕ ಮನೋಭಾವವೇ ವೇದ ಸಂಸ್ಕೃತಿಯ ಯಜ್ಞ ಸಂಗೀತ, ವಾದ್ಯ, ನೃತ್ಯ ಮತ್ತು ಶಿಲ್ಪಕಲೆಗಳಲ್ಲಿ ಬೆಳೆಯಿತು. ವೇದಗಳಲ್ಲಿ ಉಲ್ಲೇಖವಾಗುವ ವೀಣೆ, ಮೃದಂಗ ಮುಂತಾದ ವಾದ್ಯೋಪಕರಣಗಳು ಸಿಂಧೂ ಕಾಲದ ಸಂಗೀತ ಪರಂಪರೆಯ ವಿಸ್ತರಣೆ ಆಗಿವೆ ಎಂದು ಹೇಳಬಹುದು. ಸಿಂಧೂ ನಾಗರಿಕತೆಯು ನಗರ ವಾಸ್ತುಶಿಲ್ಪದಲ್ಲಿ ನಿಖರತೆಯ ಪ್ರತೀಕವಾಗಿತ್ತು. ಯೋಜಿತ ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಜಲಸಂಪನ್ಮೂಲಗಳು ಇದೇ ವಾಸ್ತುತತ್ವಗಳು ನಂತರದ ವೇದಕಾಲದಲ್ಲಿ ವಾಸ್ತುಶಾಸ್ತ್ರ ಮತ್ತು ಗೃಹಸೂತ್ರಗಳು ಎಂಬ ಶಾಸ್ತ್ರೀಯ ರೂಪ ಪಡೆದವು. ಹೀಗಾಗಿ ಸಿಂಧೂ ನಾಗರಿಕತೆಯ ಕಲಾತ್ಮಕ ಬುದ್ಧಿಮತ್ತೆ ವೇದ ಸಂಸ್ಕೃತಿಯ ತಾತ್ವಿಕ ಕಲೆಯಾಗಿ ಬೆಳೆಯಿತು.
ಜೀವನ ಶೈಲಿ ಮತ್ತು ಸಂಸ್ಕಾರ ಪರಂಪರೆ. ಸಿಂಧೂ ಜನರು ಸ್ವಚ್ಛತೆ, ನೈರ್ಮಲ್ಯ, ನೀರಿನ ಸಂರಕ್ಷಣೆ, ಶುದ್ಧ ಜೀವನ ಕ್ರಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರು. ಪ್ರತಿ ಮನೆಗೂ ಒಳಚರಂಡಿ ವ್ಯವಸ್ಥೆ, ನೀರಿನ ಬಾವಿ ಇತ್ತು. ಈ ನೈರ್ಮಲ್ಯ ಪರಂಪರೆ ವೇದ ಸಂಸ್ಕೃತಿಯ ಶೌಚಾಚಾರ, ಸ್ನಾನ, ಯಜ್ಞ ಪೂಜೆಗೂ ಮುನ್ನ ಶುದ್ಧೀಕರಣ ಮುಂತಾದ ಆಚರಣೆಗಳಲ್ಲಿ ಮುಂದುವರಿಯಿತು. ಸಿಂಧೂ ಜನರ ಆಹಾರ ಕ್ರಮ ಸರಳವಾಗಿತ್ತು. ಧಾನ್ಯ, ಹಣ್ಣು, ತರಕಾರಿ, ಹಾಲು ಉತ್ಪನ್ನಗಳು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.